ಮುಖಾಂತರವಾಗಿ ದೇವರ ಆತ್ಮನು ಈ ದಿನ ಸಭೆ ಆದ ನಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 12 ವರ್ಸ್ 1 ಅಲ್ಲಿ ಮುಖಾಂತರವಾಗಿ ದೇವರು ಈ ರೀತಿಯಾಗಿ ಅಲ್ಲಿ ಮಾತನಾಡ್ತಾ ಇದ್ದಾನೆ. ನಾವು ಸ್ಪಿರಿಚುವಲ್ ಗಿಫ್ಟ್ brethren, I would not have you ignorant. 1 ಕೊರಿಂಥ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರು ಈ ರೀತಿಯಾಗಿ ಸಭೆ ಆದ ನಮ್ಮ ಸಂಗಡ ಆತನು ಮಾತನಾಡ್ತಾ ಇದ್ದಾನೆ. ಸಹೋದರರೇ, ಪವಿತ್ರಾತ್ಮನಿಂದುಂಟಾಗುವ ವರಗಳನ್ನ ಕುರಿತು ನಿಮಗೆ ಕುರಿತಾಗಿ ನಾವು ತಿಳಿದುಕೊಂಡಿರ್ಬೇಕಂತ ಅರ್ಥ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಈ ದಿನ ಪವಿತ್ರಾತ್ಮನ ವರಗಳ ಕುರಿತಾಗಿ ನಾವು ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ದೇವರು ಒಬ್ಬೊಬ್ಬರಿಗೂ ಒಂದೊಂದು ವರ ಕೊಡ್ಬೋದು, ಆತ್ಮ ಎಲ್ರಿಗೂ ಎಲ್ಲ ವರಗಳನ್ನು ಕೊಡ್ಬೋದು. ಆದ್ರೆ ದೇವರು 100% ಒಬ್ಬರಿಗೆ ಒಂದು ವರವಾದ್ರೂ ಕೊಟ್ಟಿರ್ತಾನೆ. ಹಲ್ಲೆಲೂಯಾ. ಆ ವರಗಳನ್ನ ಏನ್ ಮಾಡ್ಬೇಕು ಅಂದ್ರೆ ಸಭೆಯಲ್ಲಿ ನಾವು ಅದನ್ನ ಉಪಯೋಗಿಸುವವರಾಗಿರ್ಬೇಕು. ಆಮೆನ್.